ಹಾಯ್, ಎಲ್ಲರೂ ಹೇಗಿದ್ದೀರಾ? ಏನು ಗೊತ್ತಾ, ನಮ್ಮ ಮನೆಗೆ ಇವತ್ತು ಇಂಡೋರ್ ಪ್ಲಾಂಟ್ಸ್ ತಗೊಂಡು ಬಂದಿದ್ದು. ಓಕೆ, ಹಾಕೋಣ. ಓಕೆ, 4 ಪಾರ್ಟ್ ಇದೆ, ಇಲ್ಲಿ ಖಾಲಿ ಇದೆ. ಇದು ಬೇರೆ ಪ್ಲಾಂಟ್ ಹಾಕಿದ್ದು ಫಸ್ಟು, ಅದನ್ನು ತೆಗೆದಾಕಿದ್ದು. ಅದು ಯಾಕೋ ಬರಲಿಲ್ಲ, ಚೆನ್ನಾಗಿ ತೆಗೆದಾಕಿದ್ದು. ಅದಕ್ಕೆ ಇವತ್ತು ತಗೊಂಡು ಬಂದಿದ್ದೀನಿ ಇದೊಂದು 4 ಪ್ಲಾಂಟು. ಆಯಿತಾ, ಇಂಡೋರ್ ಪ್ಲಾಂಟು ಹಾಕೋಣ ಅಂತ ಹೇಳ್ಬಿಟ್ಟು. ಆಯಿತಾ, ತುಂಬ ಕಾಸ್ಟ್ಲಿ ಇದೆ. ಒಂದು ಪ್ಲಾಂಟಿಗೆ 250 ಅಂತೆ, ತುಂಬ ಕಾಸ್ಟ್ಲಿ ಆಯಿತು. ಓಕೆ, ಹಾಕೋಣ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದೀನಿ. ಇವಾಗ ಹಾಕ್ತೀನಿ, ನೋಡಿ ಹೇಗೆ ಹಾಕ್ತೀನಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ನೀವು ತರ್ತೀರಾ ಅಂತ ಇಟ್ಕೊಳ್ಳಿ. ನರ್ಸರಿಯಿಂದ ಈ ಥರ ತಂದಾಗ ನೀವೇನು ಮಾಡಬೇಕು ಅಂದರೆ, ಫಸ್ಟು ಆಯಿತಾ, ಜಗ್ಗೆಲ್ಲೋಯ್ತು, ಈ ಥರ ಸ್ವಲ್ಪ ನೀರು ಹಾಕ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು. ಮಣ್ಣನ್ನು ಮೆತ್ತಗೆ ಮಾಡ್ಕೊಂಡ್ರೆ ಏನಾಗುತ್ತೆ, ಅವಾಗ ನಿಮಗೆ ಈಸಿ ಆಗುತ್ತೆ. ಸರಿನಾ? ಈಗ ನಾನೇನು ಮಾಡ್ತೀನಿ ಅಂದರೆ, ಸಿಸರ್ ತೊಗೊಂಡ್ಬಿಟ್ಟು ಈ ಪಾಟನ್ನು ಕಟ್ ಮಾಡ್ತೀನಿ. ಈ ಥರ ಕಟ್ ಮಾಡಿಬಿಟ್ಟು ಈ ಥರ ಓಪನ್ ಮಾಡ್ಕೊಳ್ತೀನಿ. ಈ ಥರ ಓಪನ್ ಮಾಡಿಕೊಂಡು ಒಂದು ನಿಮಿಷ ಈ ಥರ ಸಿಸರಲ್ಲಿ ನೋಡಿ, ಚಾಕು ಸಿಸರ್ ಯಾವ್ದ್ರಲ್ಲಾದರೂ ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡ್ಮೇಲೆ ನೇರವಾಗಿ ಪಾಟ್ ಒಳಗಡೆ ಈ ಥರ ಇದನ್ನು ಕೂರಿಸ್ಬೇಕು. ಕೂರಿಸಿ ಮೆಲ್ಲಕ್ಕೆ ಆಯಿತಾ ತೊಕ್ಕೋಬೇಕು. ಇದನ್ನು ಏನು ಪಾರ್ಟ್ ಇದೆ ಇದನ್ನು ಈ ಥರ ನೋಡಿ. ನೋಡಿ, ಅದರೊಳಗಡೆ ಇದ್ದಿದ್ದ ಮಣ್ಣೆಲ್ಲ, ಪಾಟ್ ಒಳಗಡೆ ಇದ್ದಿದ್ದ ಮಣ್ಣೆಲ್ಲ ಇದರೊಳಗಡೆ ಹಾಕಿದೆ. ಈಗ ನಾವು ಹೊಸ ಮಣ್ಣು ಏನಿದೆ, ಹೊಸ ಮಣ್ಣನ್ನು ಇದರೊಳಗಡೆ ನಾನು ಹಾಕ್ತೀನಿ. ಸ್ವಲ್ಪ ಇನ್ನು ಕೆಂಪು ಮಣ್ಣಿದ್ರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಇದು ಕೆಂಪು ಮಣ್ಣಲ್ಲ, ಆದರೂ ಹಾಕ್ತಾ ಇದ್ದೀನಿ. ಆಯಿತಾ, ಸ್ವಲ್ಪ ನೀರು, ಸ್ವಲ್ಪ ಜಾಸ್ತಿ ನೀರು. ಯಾಕಂದರೆ ಈ ಮಣ್ಣು ತುಂಬ ಡ್ರೈ ಇದೆ, ಹಾಗಾಗಿ ನಾನು ನೀರು ಹಾಕ್ತಾ ಇದ್ದೀನಿ. ಓಕೆ, ಒಂದು ರೆಡಿ ಆಯಿತು. ನೋಡಿ, ಒಂದು ರೆಡಿ ಆಯಿತು. ಇವಾಗ ಎರಡನೇದು. ಇದು ಏನು ಗೊತ್ತಾ, ಇದಕ್ಕೆ ತುಂಬ ನೀರು ಕಮ್ಮಿ ಹಾಕ್ಬೇಕು. ಯಾಕೆಂದರೆ ಇದು ನೀರೇ ತಗೊಳಲ್ಲ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇದು ನೀರು ತಗೊಳಲ್ಲ, ಹಾಗಾಗಿ ನೀರು ಕಮ್ಮಿ ಹಾಕಬೇಕು. ಗೊತ್ತಿಲ್ಲ ಇದು ಹೇಗೆ ತೆಗೆಯೋದು, ತುಂಬ ಇದಿದೆ, ಹಾರ್ಡಿದೆ. ಇದು ಕಟ್ ಮಾಡಿದೆ ನೋಡಿ. ಅಪ್ಪ, ಇದು ತುಂಬ ಸ್ಟ್ರಾಂಗ್ ಆಗಿತ್ತಪ್ಪ ಇದು ಕಟ್ ಮಾಡೋದು ನನಗೆ. ಇಲ್ಲಿ ನೋಡಿ ಹೆಂಗಿದೆ, ನೋಡಿ ಹೆಂಗಿದೆ, ಬೇರುಗಳಾದ್ರೆ ಹೆಂಗಿದೆ ನೋಡಿ. ಅಲ್ಲ, ಸೂಪರಾಗಿದೆ. ಇಲ್ಲಿ ನೋಡಿ ಅಲ್ವಾ, ಸೂಪರಾಗಿದೆ. ಈಗ ನಾನು ಇದಕ್ಕೆ ಹಾಕ್ತೀನಿ ಇದನ್ನು. ವಾವ್, ಸೂಪರ್ ಆಯಿತು. ನಾನೀಗ ಇದಕ್ಕೆ ಸ್ವಲ್ಪ ಮಣ್ಣು ತುಂಬಿಸ್ತೀನಿ. ಸಾಕಾಯ್ತು ಮಣ್ಣು. ಇನ್ನು ರೆಡ್ ಮಣ್ಣು ಹಾಕಿದರೆ ಚೆನ್ನಾಗಿರುತ್ತೆ, ಬಟ್ ಇದು ರೆಡ್ ಇಲ್ಲ ಮಣ್ಣು, ಆದರೂ ಹಾಕ್ತಾ ಇದ್ದೀನಿ. ಓಕೆ, ಸಾಕು ಅಂತ ಕಾಣುತ್ತೆ ಇದಕ್ಕೆ ಮಣ್ಣು, ಸಾಕು. ಏಕೆಂದರೆ ಈ ರೂಟೆಲ್ಲ ಕಂಡ್ರೆ ಚೆನ್ನಾಗಿರುತ್ತೆ. ಓಕೆ, ಇನ್ನೊಂದು ಪಾಟು ಕೂಡ ರೆಡಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಇದಕ್ಕೆ ಏನು ಗೊತ್ತಾ, ಜಾಸ್ತಿ ನೀರು ಹಾಕ್ಬೋದು. ಇದು ತುಂಬ ಕಮ್ಮಿ ನೀರು ಕುಡಿಯುವಂತಹ ಒಂದು ಪ್ಲಾಂಟ್. ಇದು ಇಂಡೋರ್ ಪ್ಲಾಂಟ್. ಇದಕ್ಕೆ ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ. ಈಗ 2 ರೆಡಿ ಆಯಿತು. 1 2 ರೆಡಿ ಆಯಿತು. ಇವಾಗ 3ನೇದು. ಈಗ ನಾವು ಇದನ್ನು ಸಿಸರಿಂದ ಕಟ್ ಮಾಡೋಣ. ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ಈಗ ನಾವು ಇನ್ನೊಂದು ಪಾಟಿಗೆ ಹಾಕೋಣ.
ತುಂಬ ಸ್ಟ್ರಾಂಗ್ ಇದೆ ಇದು ಪಾಟ್. ಈಗ ನೋಡಿ ಈ ಥರ ಇಟ್ಕೊಂಡು ಸೀದಾ ಇದರೊಳಗಡೆ ಕೂರಿಸ್ಬೇಕು. ಈ ಥರ ನೋಡಿ ಸೂಪರಾಗಿ ಕೂರ್ತು. ಈಗ ನಾವು ಇದರೊಳಗಡೆ ಸ್ವಲ್ಪ ಮಣ್ಣನ್ನು ಚೆನ್ನಾಗಾಯ್ತು. ಓಕೆ, ಇದು ಆಯಿತು. ಸೂಪರ್ ಆಯಿತು. ನಾವೀಗ ಇದು ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿ ಜಾಸ್ತಿ ನೀರೇನು ಬೇಡ, ಸ್ವಲ್ಪ ಸ್ವಲ್ಪ ಹಾಕಿ. ಯಾವಾಗಲೂ ಏನು ಗೊತ್ತಾ, ಇಂಡೋರ್ಗಳನ್ನ ನೀವು ಮೇಂಟೈನ್ ಮಾಡ್ತೀರಾ ಅಂದರೆ ನೀರು ಹಿಂಗೆ ಬಿಡಬಾರ್ದು. ತುಂಬ ತುಂಬ ಇದ್ರೆ ದಟ್ಟಿ ಆಗ್ತಾ ಇರುತ್ತೆ, ಮನೆಯೆಲ್ಲ ಗಲೀಜಾಗುತ್ತೆ, ಆಮೇಲೆ ನಿಮಗೆ ಕ್ಲೀನ್ ಮಾಡೋ ಒಂದು ಕೆಲಸ ಆಗುತ್ತೆ. ಹಾಗಾಗಿ ನೀರನ್ನು ಸ್ವಲ್ಪ ಕಮ್ಮಿ ಹಾಕಿದರೆ ತುಂಬ ಒಳ್ಳೆಯದು ಅಂತೀವಿ. ಇವಾಗ ನೋಡಿ 3ನೇ ಪಾಟ್ ಕೂಡ ರೆಡಿ. ಒಳಗಡೆ ಹೇಳೋತ್ತಿಗೆ ಪೂರ್ತಿ ಪಾಟ್ ಕ್ಲೀನ್ ಮಾಡಬೇಕು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇವಾಗ ಇನ್ನೊಂದು ಪಾಟ್ ಇದೆ. ಈಗ ನಾನು ಇದನ್ನು ಕಟ್ ಮಾಡ್ತೀನಿ. ಕಟ್ ಮಾಡಿಬಿಟ್ಟು ಹಾಕ್ತೀನಿ. ಓಕೆ, ಇದು ಲಾಸ್ಟ್ ಪಾರ್ಟ್. ಈಗ ಇದನ್ನು ಇದೇ ಥರ ಕೆಳಗಡೆ ಇಡಬೇಕು. ನೇರ ಇಡಬೇಕು. ಓಕೆ, ಆಲ್ಮೋಸ್ಟ್ 4 ಪಾಟ್ ಇದರೊಳಗಡೆ ಹಾಕಿದೆ. ನಂಗೆ ಇಷ್ಟ ಈ ಥರ ಎಲ್ಲ ಮಾಡ್ಕೊಂಡು ಈ ಥರ ಎಲ್ಲ ಏನಾದರೂ ಒಂದು ಮಾಡೋದಿದೆಯಲ್ಲ ತುಂಬ ಇಷ್ಟ. ನಾನು ತುಂಬ ಪರಿಸರ ಪ್ರೇಮಿ. ನೇಚರ್ ಅಂದರೆ ತುಂಬ ಇಷ್ಟ. ಈ ಥರ ಮಣ್ಣಲ್ಲೆಲ್ಲ ಗಿಡ ಹಾಕೋದು ಎಲ್ಲ ನನಗೆ ತುಂಬ ಇಷ್ಟ. ಯಾರೆಲ್ಲ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಯಾರಿಗೆ ಯಾರ ಸಪೋರ್ಟು ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಕನ್ನಡ ಸೀಸನ್ 11 ನೋಡ್ತಾ ಇದ್ದೀರಾ ನೀವೆಲ್ಲ? ಬಿಗ್ ಬಾಸ್ ಕನ್ನಡ ಸೀಸನ್ 11 ನೋಡ್ತಾ ಇದ್ದೀರಾ? ಯಾರಿಗೆ ಸಪೋರ್ಟು ನಿಮ್ಮದು? ಫೈನಲ್ ವೀಕ್ ಬರ್ತಾ ಇದೆ, ಯಾರು ವಿನ್ ಆಗಬೇಕು ಕಮೆಂಟ್ ಮಾಡಿ. ಆಲ್ಮೋಸ್ಟ್ ನನ್ನ ಗಿಡಗಳು ಹಾಕೋದು ಕೆಲಸ ಮುಗಿತಾ ಇದೆ. ಓಕೆ, ಡನ್. ಸಾಕು. ಇದಕ್ಕೆ ಮಣ್ಣು, ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಚಿಕ್ 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 ಆಲ್ಮೋಸ್ಟ್ ಎಲ್ಲ ನನಗೆ ಆಯಿತು. ಇದ್ರದ್ದೊಂದು ಪ್ಲೇಟ್ ಇರಬೇಕಲ್ಲ, ಎಲ್ಲೋಯ್ತು? ಹಾಂ ನೋಡಿ ಸ್ನೇಹಿತರೆ, ಇದು ಕೂಡ ಹಾಕಿದೆ. ಆಯ್ತಾ ಅಮ್ಮ, ಇದ್ರದ್ದು ಒಂದು ಪ್ಲೇಟ್ ಇಲ್ಲಿದೆ. ಓಕೆ, ಇದೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಒಳಗಡೆ ಇಡಬೇಕು. ಇದು ಕೂಡ ರೆಡಿ ಆಯಿತು. ಈಗ ನೋಡಿ ನಿಮಗೆ ತೋರಿಸ್ತೀನಿ. ಈ ಮಣ್ಣೆಲ್ಲ ತೆಗಿತೀನಿ. ಇಲ್ಲಿ ನೋಡಿ 4 ಪಾರ್ಟ್ಸನ್ನು ನಾನು ರೆಡಿ ಮಾಡಿದೆ. ಇಲ್ಲಿ ನೋಡಿ